ಸರ್ ಇದೊಂದು ವಿಚಾರನ ಈ ವಿಚಾರ ಮಾತಾಡಕ್ಕೆ ವಾಕ್ರಿಕೆ ಆಯ್ತದೆ. ಅಸಹ್ಯ ಸಬ್ಜೆಕ್ಟ್ ಸರ್. ಒಂದು ಸಿನಿಮಾ ನಟಿಗೆ 6 ಕೋಟಿ ರೂಪಾಯಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡೋರಂತೆ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೆ. ಹಂಗಂದ್ರೆ ಸರ್ ಪ್ರತಿದಿನ 85,000 ರೂಪಾಯಿ, 2 ವರ್ಷ 2 ದಿನಕ್ಕೆ, ಒಂದ್ ದಿನಕ್ಕೆ 85,000 ರೂಪಾಯಿ ಆಕೆಗೆ ಸಂಬಳ ಸರ್. ಸರ್ ಇವಾಗ ನಮ್ಮಲ್ಲಿ ಸೇನಾ ಮುಖ್ಯಸ್ಥರುಗಳಿಗಾದ್ರೂ ಆಗ್ಬೋದು, ರಾಷ್ಟ್ರಪತಿಗಳಿಗಾದ್ರೂ ಆಗ್ಬೋದು, ನಮ್ಮ ರಾಜ್ಯಪಾಲರಿಗೆ, ಚೀಫ್ ಜಸ್ಟಿಸ್ಗೆ ಇಲ್ದೇ ಇರೋಂಥ ಸಂಬಳ ಪ್ರತಿದಿನ 85,000 ರೂಪಾಯಿ ನಟಿ ಕೊಡ್ತಿರೋದು. ಏನಕ್ಕೆ ಸರ್? 5 ದಿನ ಇವರು ಪ್ರಮೋಷನ್ಗೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ಗೆ ಅಂತ ವಿಡಿಯೋ ಮಾಡ್ಬೋದು, ಒಂದ್ 5 ದಿನ ಸ್ಟೇಜ್ ಪ್ರೋಗ್ರಾಮ್ ಇರ್ಬೋದು. ಈ 10 ದಿನದ ಕಾರ್ಯಕ್ರಮಕ್ಕೆ ಏನಕ್ಕೋಸ್ಕರ ಇವರಿಗೆ 6 ಕೋಟಿ ರೂಪಾಯಿ ಕೊಡ್ಬೇಕು ಸರ್? ಅದು ಅಲ್ಲದೇನೆ ಇಲ್ಲಿ ಇನ್ನೊಂದು ಇದನ್ನ ತಾವು ಗಮನಿಸಬಹುದು. ಕೆಟಿಟಿಪಿ ಕಾಯ್ದೆ ಒಳಗಡೆ ಟ್ರಾನ್ಸ್ಪರೆನ್ಸಿಯಿಂದ ಕೆಲಸ ಮಾಡಬೇಕು. ಅಲ್ಲಿ ವಿವೇಚನಾಧಿಕಾರ ಇರೋದನ್ನು ಸಹ ಮಿಸ್ಯೂಸ್ ಮಾಡ್ಕೊಂಡು ಈ ರೀತಿ 6 ಕೋಟಿ ರೂಪಾಯಿ ಕೊಟ್ಟಿರೋದು ಸರ್. ಅದೇನೋ ನಟಿರು ಇರ್ತಾರೆ, ಆ ಲೇಡಿಗೆ ಸಿನಿಮಾ ಪೂರ್ತಿ ಮಾಡಿದ್ರೇನೆ 5 ಕೋಟಿ ರೂಪಾಯಿ ಮೀರೋದಿಲ್ಲ. ನೀವು ಗೂಗಲ್ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಯ್ತದೆ. ಒಂದ್ ಸಿನಿಮಾಗ ಅವ್ರು 6 ತಿಂಗಳು ಒಂದೊಂದು ವರ್ಷ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳ ಜೊತೆ ಕೆಲಸ ಮಾಡ್ತಾರೆ, ಊರೂರೆಲ್ಲ ತಿರ್ಕೊಂಡು. ಅಂತ ಸಿನಿಮಾಗಳಿಗೆ 5 ಕೋಟಿ ರೂಪಾಯಿ ತಗೊಳ್ಳೋರು ಮೈಸೂರು ಸ್ಯಾಂಡಲ್ ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು 6 ಕೋಟಿ ರೂಪಾಯಿನ ಬರೀ 5 ದಿವಸ ಆಕ್ಟಿಂಗ್ ಮಾಡೋದಕ್ಕೆ ಕೊಟ್ಟವ್ರೆ ಅಂತ ಅಂದ್ರೆ ಇದರಲ್ಲಿ ಭ್ರಷ್ಟಾಚಾರ ಇರೋಂಥದ್ದು ಮತ್ತೆ ಕಮಿಷನ್ ವ್ಯವಹಾರ ನಡೆದೈತೆ ಅಂತ ಹೇಳ್ಬಿಟ್ಟು ಲೋಕಾಯುಕ್ತರಿಗೆ ಮತ್ತೆ ರಾಜ್ಯಪಾಲರಿಗೆ ಮತ್ತೆ ಕಾರ್ಯದರ್ಶಿಗಳಿಗೆ ದೂರು ಕೊಟ್ಟಿದ್ದೀವಿ. ಈ ಆದೇಶ ಮಾಡಿರೋದನ್ನು ರಾಜ್ಯಪಾಲರದ ಹೆಸರಲ್ಲಿ. 6 ಕೋಟಿ ರೂಪಾಯಿ ಕೊಡುವಂತ ಪ್ರಮೇಯ ಏನಿಲ್ಲ. ಅವ್ರು ಈ ಒಂದು ಸಿನಿಮಾಗೇನೆ 6 ಕೋಟಿ ರೂಪಾಯಿ ತಗೊಳಲ್ಲ. ಈ ಪ್ರಮೋಷನ್ ಒಂದ್ 4 ಆಡ್ಗೆ, ಒಂದ್ 4 ಸ್ಟೇಜ್ ಶೋಗೆ 6 ಕೋಟಿ ರೂಪಾಯಿ ತಗೋತಾರಂದ್ರೆ ಹಾಸ್ಯಾಸ್ಪದ ಸರ್ ಇದು. ಕನ್ನಡದವ್ರಾಗ್ಲಿ, ಹಿಂದಿಯವರಾಗ್ಲಿ, ಯಾರಾದ್ರೂ ಆಗ್ಲಿ ಸರ್, 6 ಕೋಟಿ ರೂಪಾಯಿ ಏನು ಕೊಡ್ಬೇಕು ಸರ್? 80,000 ರೂಪಾಯಿ ಅದು ತೆರಿಗೆ ಹಣ ನಮ್ಮ ಸಾರ್ವಜನಿಕರದ್ದು ಸರ್. ಸಾರ್ವಜನಿಕರ ತೆರಿಗೆ ಹಣನ ಇವರು ಮನ್ಸೋ ಇಚ್ಛೆ ಇವರು ಹೆಂಗ್ ಬೇಕು ಹಂಗೆ ಯಾವ ನಟಿಯರಿಗೆ ಬೇಕು ಆ ರೀತಿ ಕೊಡಕ್ ಸಾಧ್ಯನಾ ಸರ್? ಇದೇನ್ ಸರ್ ಇದು? 2 ವರ್ಷ 2 ದಿನ ಅವೆಲ್ಲ ಎಂತದ್ದು ಸರ್? ಅವೆಲ್ಲ ನೋಡಿದ್ರೆ ಇದ್ರಲ್ಲಿ ಏನೋ ಗೋಲ್ಮಾಲ್ ನಡೀರೋದು ಕಂಡು ಬರಲ್ವಾ ಸರ್? ಸರ್ ಇದರಲ್ಲಿ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನೌಕರುಗಳವರಲ್ಲ, ಅವ್ರಿಗೆ ತುಟಿ ಭತ್ಯೆ ಆಗ್ಲಿ, ಬೋನಸ್ ಆಗ್ಲಿ, ಕರೆಕ್ಟ್ ಆಗಿ ಸ್ಯಾಲ್ರಿ ಆಗ್ಲಿ, PF ಅಮೌಂಟ್ ಆಗ್ಲಿ ಅದನ್ನೇ ಪಾವತಿಸ್ತಿಲ್ಲ. KTಲಿ ಹೈಕೋರ್ಟ್ ಅಲ್ಲಿ ಆ ವಿಚಾರವಾಗಿ ಕೇಸ್ಗಳವೆ. ಅವರು ಇದನ್ನೇ ಸಾಲ್ವ್ ಮಾಡ್ಕೊಂಡಿಲ್ಲ. ಈ ಅಂಗವಿಕಲರ ಪುನರ್ವಸತಿ ಅವರಿಗೆ ದುಡ್ಡು ಕೊಡಕ್ ದುಡ್ಡಿಲ್ಲ ಇವರಿಗೆ. BMTC, KSRTC, KPTC ಅಲ್ಲಿ ಎಂಪ್ಲಾಯಿಗಳೆಲ್ಲ ಬಾಯಿ ಬಿಡ್ಕತ್ತವ್ರೆ. ಆ ಎಂಪ್ಲಾಯಿಗಳಿಗೆ ಇಲ್ಲಿ ಗೇತ್ಗಳಿಗೆನೆ ಹುಲ್ ಕೊಡ್ತಾ ಇಲ್ಲ. ಈ ರೀತಿ ನಟಿಯರಿಗೆ, ಶೋ ಮಾಡೋರಿಗೆ, ಪ್ರಮೋಷನ್ಗೆ ಅಂತ ಅನ್ಬಿಟ್ಟು ಈ ರೀತಿ ಎಲ್ಲ ದುಡ್ಡು ಕೊಡ್ತೀನಿ ಅಂತವ್ರೆ. ಇದು ಭ್ರಷ್ಟಾಚಾರದಿಂದ ಕೂಡಿರೋದ್ರಿಂದ ಲೋಕಾಯುಕ್ತಾಗೆ ಆಗ್ಲೇ ನಾನು 24ರಲ್ಲಿ ದೂರು ಕೊಟ್ಟಿದ್ದೀನಿ ಸರ್. ಇದ್ರ ಮೇಲೆ ಕ್ರಮ ತಗೊಳ್ಬೇಕಂತ ಆಗಲ್ಲ ಸರ್. ಈಗ ಅಲ್ಲಿ ಅದಕ್ಕೆ ಕೆಲಸಗಾರರಿಗೆ ಸಂಬಳ ಕೊಡ್ತಾ ಇಲ್ಲ, 6.5 ಕೋಟಿ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದೀರಾ. ಈಗ ಕೆಲಸಗಾರರು ಈಗ 6.5 ಕೋಟಿ ಕೊಟ್ಟು ಅಂಬಾಸಿಡರ್ ಕೊಡ್ತಾರೆ, ನಮ್ಗೆ ಸಂಬಳ ಕೊಡಿ ಅಂತ ಯಾರು ಹೋರಾಟ ಮಾಡ್ತಾ ಇಲ್ವಾ ಅಂತ ಸರ್? ಇದು ಬರೀ 6.5 ಕೋಟಿ ಅಲ್ಲ, 6.5 ಕೋಟಿ ಬರೀ ಆ ನಟಿಗೆ ಕೊಡ್ತಿರೋದು. ಈ ನಟಿಗೆ 6.5 ಕೋಟಿ ರೂಪಾಯಿ ಅವತ್ತು ಕೊಟ್ಬಿಟ್ಟು ಸರ್, ಅದಲ್ದೇನೆ ಶೂಟಿಂಗ್ ದಿನಗಳು, ಸ್ಟೇಜ್ ಪ್ರೋಗ್ರಾಮ್ ದಿನಗಳು ಅಂತ ಅನ್ಬಿಟ್ಟು ಅಡಿಷನಲ್ ಖರ್ಚಸ್ ಆ ನಟಿಗೆ ಏನ್ ಇವರು ಲಕ್ಸುರಿ ಹೋಟೆಲ್ಗಳು ಮಾಡೋಂಥದ್ದು, ಅವ್ರ ಜೊತೆ ಅಕ್ಕಪಕ್ಕದಲ್ಲಿ ಬಂದಿರೋರಿಗೆ ಖರ್ಚು ಮಾಡೋಂಥದ್ದು, ಸ್ಟೇಜ್ ಪ್ರೋಗ್ರಾಮ್ಗಳಿಗೆ ಖರ್ಚು ಮಾಡೋಂಥದ್ದು, ಇದ್ಲೆಕ್ಕ ಹಾಕತ್ತು ಅಂದ್ರೆ ಇದು ಇನ್ನೊಂದು 25 ಕೋಟಿ ಆಯ್ತದೆ. ಇವೆಲ್ಲ ದುಡ್ಡು ಮಾಡೋ ತಂತ್ರ ಸರ್. ನನಗ್ ಬಂದಿರೋ ಅನುಮಾನ ಏನ್ ಗೊತ್ತಾ ಸರ್? ಇದ್ರಲ್ಲಿ ಆಕೆ ಸಿನಿಮಾಗೇನೆ 5 ಕೋಟಿ ರೂಪಾಯಿಗಿಂತ ಹೆಚ್ಚು ತಗೊಳಲ್ಲ. ಇಲ್ಲಿ 6 ಕೋಟಿ ರೂಪಾಯಿ ತಗೊಂಡವ್ರ ಅಂತ ಅಂದ್ರೆ ಇವ್ರಿಗೆ ಯಾವ್ದೋ ಸಿನಿಮಾಗ್ ಬುಕ್ ಮಾಡ್ಕೊಂಡವ್ರೆ. ಇನ್ನೊಂದ್ 3-4 ತಿಂಗಳಲ್ಲಿ ನಿಮಗ್ ಗೊತ್ತಾಗ್ಬೋದು ಅನ್ಕೊಳ್ಳಿ. ಈಕೆ ಕನ್ನಡ ಸಿನಿಮಾ ಮಾಡ್ಬೋದು, ಇಲ್ಲ ಅಂದ್ರೆ ಕನ್ನಡದ ನಿರ್ಮಾಪಕರುಗಳು, ನಿರ್ದೇಶಕರು ತಮಿಳ್ ಸಿನಿಮಾ ಮಾಡಬಹುದು. ಅದಕ್ಕೆ ಒಪ್ಪಂದ ಮಾಡ್ಕೊಂಡು ಈ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದು ಒಂದ್ ಬಣ್ಣ ಹಚ್ತವ್ರೆ. ಈ ದುಡ್ಡಲ್ಲಿ ಸಿನಿಮಾಗಳು ನಡೆಸ್ತಾರೆ ಇವರು. ಇದ್ರಲ್ಲೆಲ್ಲ ಅನುಮಾನ ಐತೆ ಸರ್. ಇದ್ರಲ್ಲಿ ಯಾವುದೇ ರೀತಿ ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇಲ್ಲ. 6 ಕೋಟಿ ರೂಪಾಯಿ ತಗೊಳ್ತಾರಂದ್ರೆ ಹಾಸ್ಯಾಸ್ಪದ ಸರ್. ಈ ಗವರ್ಮೆಂಟ್ ಅಂದ್ರೆ ಈ KW ಏನಿದೆ ಅದ್ರಲ್ಲಿ 6 ಕೋಟಿ ರೂಪಾಯಿ ಕೊಟ್ಟು ಒಬ್ಬ ಅಂಬಾಸಿಡರ್ ನ ಮಾಡ್ಬೋದಂತ ಏನಾದ್ರು ಇದೆಯಾ ಸರ್? ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು. ಇವರು ನಾವು ಪ್ರಮೋಷನ್ಗೋಸ್ಕರ ನಾವು ಯಾವ್ದೇ ರಾಜಿ ಆಗೋದಿಲ್ಲ, ನಾವು ನಮ್ ಪ್ರಾಡಕ್ಟ್ ಪ್ರಮೋಟ್ ಆಗ್ಬೇಕು ಹಂಗೆ ಹಿಂಗೆ ಅಂತಾರಲ್ಲ ಸರ್. ಈ ರೀತಿ 6 ಕೋಟಿ ಕೊಡೋ ಅವಶ್ಯಕತೆ ಇಲ್ಲ ಸರ್. ಅವ್ರ ಒಂದ್ ಆಡ್ಗೆ ಎಷ್ಟು ತಗೊಳ್ಬಹುದು? ಒಂದ್ ಸಿನಿಮಾಗೇನೆ ಅವ್ರು 5 ಕೋಟಿ ರೂಪಾಯಿ ತಗೊಳ್ತಾರೆ ಅಂದ್ರೆ ಆಡ್ಗೆ ಯಾರು ಸರ್ 6.25 ಕೋಟಿ ಕೊಡ್ತಾರೆ? ಇದೆಲ್ಲ ಹಾಸ್ಯಾಸ್ಪದ, ಇದೆಲ್ಲ ಬಾಲಿಶವಾದ ಟೆಂಡರ್ಗಳು. ಇದನ್ನೆಲ್ಲ ಜನ ಕ್ವಶನ್ ಮಾಡ್ಬೇಕು. ನಮ್ ತೆರಿಗೆ ಅಮೌಂಟ್ ಸರ್ ಇದು. ನಮ್ ತೆರಿಗೆ ಅಮೌಂಟ್ ನ ಇವರು ಏಕಾಏಕಿ ಹಿಂಗೆಲ್ಲ ಖರ್ಚು ಮಾಡಕ್ ಹೆಂಗ್ ಸಾಧ್ಯ? ಇದು ಯಾವ್ದೋ ಸಿನಿಮಾ ಮಾಡಕ್ಕೋಸ್ಕರ ಬುಕ್ ಮಾಡ್ಕೊಂಡವ್ರೆ, ಸರ್ಕಾರದಿಂದ ದುಡ್ಡು ಎತ್ ಕೊಡ್ತಾವ್ರೆ ಅನ್ನೋದು ನಮ್ಮ ಆರೋಪ. ಇಲ್ಲಿ ಭ್ರಷ್ಟಾಚಾರ ನಡೆದೈತೆ, ಇಲ್ಲಿ ಕಮಿಷನ್ ವ್ಯವಹಾರ ನಡೆದೈತೆ. ಆ ನಟಿ 6 ಕೋಟಿ ರೂಪಾಯಿ ಮೈಸೂರು ಸ್ಯಾಂಡಲ್ ಸೋಪ್ ಪ್ರಮೋಷನ್ಗೆ ಅಂತ ತಗೊಂಡಿರಲ್ಲ, ಅದು ಸಿನಿಮಾಗಂತ ತಗೊಂಡಿರ್ತಾರೆ. ಈ ಮೂಲಕ ದುಡ್ಡು ಹೋಯ್ತೈತೆ. ಇದೆಲ್ಲ ತನಿಖೆ ಆಗ್ಬೇಕಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತನಿಖೆ ಮಾಡಿ ಅಂತ ಆಗ್ರಹಿಸ್ತಾ ಇದ್ದೀನಿ.